ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ವಕೀಲ ವಸಂತಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ಸ್ನೇಹಿತರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಮಾಜಿ ಶಾಸಕ ಎ ಮಂಜುನಾಥ್ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಶಾಲನ್ನು ಸ್ವೀಕರಿಸುವ ಮೂಲಕ ಅಧಿಕೃತವಾಗಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಅರುಣ್, ಚಂದ್ರು, ಕೆಂಪರಾಜು, ಕಿರಣ್, ಮಧು, ಚಂದ್ರು, ತಿಲಕ್, ಶಿವಸ್ವಾಮಿ, ಶಿವಪ್ಪ, ಹರ್ಷಿತ್, ಕಾರ್ತಿಕ್, ರಂಗನಾಥ್, ರಂಗಸ್ವಾಮಿ, ರಘುನಾಥ್, ಚಂದ್ರಶೇಖರ್, ಶಿವಕುಮಾರ್, ಮನು, ಎಂಎಸ್ಐಎಲ್ ವಿಜಿ, ಸಾಗರ್, ಹೊಸಳ್ಳಿ ರಂಗಣ್ಣಿ, ಕೆವಿ ಬಾಲರಘು ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಈ ದಿವಸ ಮಾಗಡಿ ಪಟ್ಟಣದ ನಮ್ಮ ಯುವ ವಕೀಲರಾದಂಥ ವಸಂತ್ರವರು ಈ ಹಿಂದೆ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದರು. ಸೊ ಇವತ್ತಿನವರೆಗೂ ಯೂತ್ ಕಾಂಗ್ರೆಸ್ಸಲ್ಲೇ ಮುಂದುವರೆದಂಥ ನನ್ನ ಯುವಕ ಸ್ನೇಹಿತ, ಎಲ್ಲ ಅವರ ಆತ್ಮೀಯ ಸ್ನೇಹಿತರು, ಅವರ ಕಲೀಗ್ಸು, ಅಡ್ವೊಕೇಟ್ಸ್ಗಳ ಸಮೇತ ಎಲ್ಲ ಅವರ ಪಡೆ ಇವತ್ತು ನಮ್ಮ ಜೊತೆ ಬಂದು JDS ಪಕ್ಷವನ್ನು ಸೇರಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಪಕ್ಷದ ಪರವಾಗಿ, ನಮ್ಮ ವರಿಷ್ಠರ ಪರವಾಗಿ, ಮಾಗಡಿ ತಾಲೂಕಿನ ಸಮಸ್ತ JDS ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರೆಲ್ಲರೂ ವಿದ್ಯಾವಂತರಿದ್ದಾರೆ, ವಿಚಾರವಂತರಿದ್ದಾರೆ. ಈ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಹಲವಾರು ಭ್ರಷ್ಟಾಚಾರಗಳಿರ್ಬೋದು, ಇಲ್ಲಿ ನಡೀತಾ ಇರ್ತಕ್ಕಂಥ ಹಗರಣಗಳಿರ್ಬೋದು, ಇಲ್ಲಿ ನಡೀತಾ ಇರ್ತಕ್ಕಂಥ ಕಳಪೆ ಕಾಮಗಾರಿಗಳಿರ್ಬೋದು, ಅದರಲ್ಲೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂದೆ ನಡೀತಕ್ಕ ದುರಾಡಳಿತ ಇರ್ಬೋದು, ಇವನ್ನೆಲ್ಲ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ, ಆ ಹುಮ್ಮಸ್ಸು, ಆ ಇಚ್ಛಾಶಕ್ತಿ ಅವರಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರಲ್ಲೂ ಕೂಡ ಒಂದೇ ವಿಚಾರ, ಮುಂದೆ JDS ಪಕ್ಷ, NDA ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಯುವಕ ಸ್ನೇಹಿತರು, ನಾವೆಲ್ಲ ವಿಚಾರವಂತರು, ನಾವೆಲ್ಲ ಇಂಟೆಲೆಕ್ಚುವಲ್ಸ್, ಅವ್ರಿಗೆ JDS ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ನನಗೆ ಭಾಳ ಹತ್ತಿರದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಸ್ನೇಹಿತರು ಇವತ್ತು ನಮ್ಮ ಜೊತೆ ಸೇರ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚಿನ ಶಕ್ತಿ ಬಂದಿದೆ ಅಂತೇಳಿ ಭಾವಿಸ್ತೇನೆ. ಅವ್ರನ್ನೆಲ್ಲರನ್ನೂ ಕೂಡ ಸರಿದಾರಿ ನಡೆಸ್ಕೊಂಡು ಅವರ ಕಾರ್ಯಕ್ಷಮತೆಯನ್ನು ಅನುಗುಣವಾಗಿ ಮುಂದೆ ಅವರನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಿಸುವಂಥ ಕೆಲಸ, ಸಮರ್ಪಕವಾಗಿ ಅವ್ರನ್ನ ನಮ್ಮ ಪಕ್ಷದಲ್ಲಿ ಮುನ್ನಡೆಸುವಂಥ ಕೆಲಸ, ಅವ್ರನ್ನ ಮುಂಚೂಣಿ ಘಟಕಗಳಲ್ಲಿ ಅವ್ರನ್ನ ಕೆಲಸವನ್ನು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಮೂಲಕ ಅವರಿಗೆ ಆಶ್ವಾಸನೆಯನ್ನು ಕೊಡ್ತೇನೆ. ತಾಲೂಕಿನಲ್ಲಿ ಇನ್ನೂ ಹಲವಾರು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇವತ್ತು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು ನಮಗೆ ಜೊತೆ ಬರ್ತೀವಿ, ಶಕ್ತಿ ಕೊಡ್ತೀವಿ ಅನ್ನೋಂಥ
ಭರವಸೆ ಹಿನ್ನೆಲೆಯಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಸೊ ನಮಗೆ ಇನ್ನೂ 2 ವರ್ಷ ಅವ್ರ ಅಧಿಕಾರ ಇದ್ದರೂ ಕೂಡ ಇವತ್ತು ನಮ್ಮನ್ನು ಬಂದು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಅಂದರೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಏನಿದೆ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಡವರನ್ನ ಸುಲಿಗೆ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನು ಹೆಸರನ್ನ ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಯಾವ ರೀತಿ ವಂಚಿಸ್ತಾ ಇದ್ದಾರೆ, ಯಾವ ರೀತಿ ಈ ರಾಜ್ಯವನ್ನು ಲೂಟ್ತಾ ಇದ್ದಾರೆ ಅಂತೇಳಿ ಇವತ್ತೆಲ್ಲ ನನ್ನ ವಿದ್ಯಾವಂತ ಯುವಕರು ಅರ್ಥ ಮಾಡಿಕೊಂಡು ಇದೆಲ್ಲ ನನ್ನ ಜೊತೆ ಸೇರ್ತಾ ಇರ್ತಕ್ಕಂಥದ್ದು ಖುಷಿ ವಿಚಾರ. ನಾನು ಈ ತಾಲೂಕಿನ ಸಮಸ್ತ ಯುವ ಜನತೆಗೆ ಕರೆ ಕೊಡ್ತೀನಿ. ನಿಮ್ಮನ್ನು ಯಾಮಾರಿಸಿ ಮತ ಪಡೆದಂಥವ್ರು, ಸುಳ್ಳು ಹೇಳಿ ಮತ ಪಡೆದಂಥವ್ರು, ಮೋಸ ಮಾಡಿ ಮತ ಪಡೆದಂಥವ್ರು ಇವತ್ತಿಗೂ ಕೂಡ ಅದೇ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಈ ತಾಲೂಕನ್ನು ವಂಚಿಸ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದರೆ ನೀವುಗಳೆಲ್ಲ ಒಂದು ಒಳ್ಳೆ ಮನಸ್ಸಿಂದ ಬದಲಾವಣೆಯನ್ನು ತರ್ತೀವಿ ಅನ್ನುವಂಥ ಗಟ್ಟಿ ಮನಸ್ಸು ಮಾಡಿ ಸಂಕಲ್ಪ ಮಾಡಿ ನಮ್ಮ ಜೊತೆ ಬನ್ನಿ. ಒಟ್ಟಾಗಿ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಜಿಲ್ಲೆಗೆ ನೀರಾವರಿ ಯೋಜನೆಯನ್ನು ತರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮಾಡಿ ತಾಲೂಕಿಗೆ ನಾವೇನು ವಂಚಿತರಾಗಿದ್ದೇವೆ, ನೀರಾವರಿಯಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ವಿಶೇಷವಾಗಿ ನಮಗೆ ಎಜುಕೇಷನ್ ವಿಚಾರದಲ್ಲಿ ಇವತ್ತು ನಾವು ಬೇರೆ ತಾಲೂಕು ಕಂಪೇರ್ ಮಾಡಿಕೊಂಡ್ರೆ ನಾವು ವಂಚಿತರಾಗಿದ್ದೇವೆ. ಅವೆಲ್ಲವನ್ನು ನಡೆಸುವಂಥ ಕೆಲಸ ಮುಂದೆ ನಾವು ಮಾಡೋಣ ಅಂತೇಳಿ ಅವರಿಗೆ ನಾನು ಕೈ ಮುಗಿದು ಕರೆಯನ್ನು ಕೊಡ್ತೇನೆ. ಎಷ್ಟು ಜನ ಸೇರ್ತಾರೆ ನೋಡಿ, ನಿಮ್ಮ ಕಣ್ಮುಂದೆ ಇದ್ದಾರೆ. ಎಲ್ಲ ಜನಕ್ಕೆ ಮುಖ್ಯ ಅಲ್ಲ, ಇವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಒಬ್ಬೊಬ್ಬರೂ ಒಂದೊಂದು 100 ಓಟನ್ನು ಹಾಕ್ಸುವಂಥ ಶಕ್ತಿ ಇವತ್ತು ಇದೆ. ಸೊ ಆ ನಿಟ್ಟಿನಲ್ಲಿ ಇವರೆಲ್ಲರಿಗೂ ಕೂಡ ಇವತ್ತು ನಾವು ಜೊತೆ ಕೈ ಜೋಡಿಸ್ತೀವಿ ಅಂತ ಬಂದಿದ್ದಕ್ಕೆ ಸ್ವಾಗತಿಸ್ತೀವಿ. ಇನ್ನೂ ಬೇರೆ ಬೇರೆಯವರು ಯಾರು ಬರೋದು ನಿಮ್ಮ ಚಾನ್ಸ್ ಇದೆ? ಭಾಳಷ್ಟು ಜನ ಇದ್ದಾರೆ, ಅದೆಲ್ಲ ನಿಮಗೆ ಪಟ್ಟಿ ಕೊಡ್ತಾ ಹೋಗ್ತೀನಿ. ಭಾಳಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸೋರಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ. ಯಾರೇ ಬಂದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರು, ನಮ್ಮಲ್ಲಿರ್ತಕ್ಕಂಥ ಮುಖಂಡರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೇನು ಮುಜುಗರ ಆದಂಗೆ ಎಲ್ಲರೂ ಅಣ್ತಂದಿರ್ತಾರೆ, ನಾವು ಇರೋಣ ಅನ್ನುವಂಥ ವಿಚಾರವನ್ನು ಸರಿಪಡಿಸ್ಕೊಂಡು ಎಲ್ಲರೂ ಒಟ್ಟಾಗಿರುವಂಥ ಕೆಲಸ ಮಾಡ್ತೀವಿ. ಸಂಘಟನೆ ಯಾವ ರೀತಿ ನಿಮ್ಮದು ನಡೀತಾ ಇದೆ? ಆಮೇಲಿಂದ ಒಂದು ನೋಂದಣಿ ಇತ್ತಲ್ಲ JDS, ಅದು ಎಷ್ಟು ಪ್ರಮಾಣದಲ್ಲಿ ಅದು ಆ ಕಾರ್ಯಕ್ರಮ ಕೂಡ ಈಗ ಮತ್ತೆ ನಿಖಿಲ್ ಅವ್ರದ್ದು ಲಾಸ್ಟ್ ಮಂತ್ ಇತ್ತು ಕಾರ್ಯಕ್ರಮ. ಅದು ಕಾರಣಾಂತರದಿಂದ ಪೋಸ್ಟ್ಪೋನ್ ಆಯಿತು. ಈ ಮಂತಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಕಾರ್ಯಕ್ರಮ ಮಾಡಿಬಿಟ್ಟು ಚಾಲನೆಯನ್ನು ಕೊಡ್ತೀವಿ. ನಮಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಏನು ಇವತ್ತು ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಅಂತ 3 ವರ್ಷದಿಂದ ಹೇಳ್ಕೊಂಡೇ ಬರ್ತಾವೆ. ಈ ಕಾಂಗ್ರೆಸ್ನ ಮಹನೀಯರುಗಳಿಗೆ ಈ ಚುನಾವಣೆ ಮಾಡುವಂಥ ಇಚ್ಛಾಶಕ್ತಿ ಕಾಣ್ತಾ ಇದೆ. ಅಲ್ಲಿ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದ್ರು, BBN ಚುನಾವಣೆ ಕೂಡ ಅವ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಈ ಚುನಾವಣೆಗಳೇ ಮಾಡದೇ ಇದ್ದಾಗ ನಮ್ಮಲ್ಲಿ ಪಾಪ ನಾವು ಯಾರಿಗಾದ್ರೂ ಸೂಚಿಸಿ ಓಡಾಡಿ ಸಂಘಟನೆ ಮಾಡಿ ಅಂತ ಹೇಳಿದ್ರೆ ಇನ್ನೂ ಚುನಾವಣೆ 2 ವರ್ಷಕ್ಕೆ ಮಾಡ್ತಾರೆ ಅನ್ನೋ ಜೋಬ್ ಖಾಲಿ ಮಾಡ್ಕೋಬೇಕಾಯ್ತು ನಮ್ಮವರು. ಅದಕ್ಕೋಸ್ಕರ ನಾನೇ ಸ್ಲೋ ಮಾಡಿದ್ದೇನೆ. ಇವರೆಲ್ಲ ಯಾವ ರೀತಿ ತಾಲೀಮನ್ನು ಶುರು ಮಾಡ್ತಾರೆ ಆವಾಗ ನಾನು ಎಲ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಸಂಘಟನೆಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ಕೆಲಸ ಮಾಡಿಸ್ತೀನಿ. ನಮ್ಮ ಯುವಕರಿಗೆ ಅವಕಾಶ ಬೇಕಾಗಿದೆ. ನಮ್ಮೊಬ್ಬರಿಗೆ ಅದರಂಥ ಹಿತಾಸಕ್ತಿ ಅನ್ನೋದಕ್ಕಿಂತ ತಾಲೂಕಿನಲ್ಲಿ ಯುವಕರುಗಳಿಗೆ ಅವಕಾಶ ಕಲ್ಪಿಸುವಂಥ ನಾಯಕ ಬೇಕಾಗಿದೆ. ಹಾಗಾಗಿ ನಮಗೆ ನಾಯಕರ ಅವಶ್ಯಕತೆ ಅಗತ್ಯವಾಗಿರೋದ್ರಿಂದ, ಅದರಲ್ಲೂ ಮಂಜಣ್ಣವರು ಸರ್ವಜನಾಂಗ ಸರ್ವಧರ್ಮದ ನಾಯಕ ಆಗಿರೋದ್ರಿಂದ, ಯಾವುದೇ ತಾರತಮ್ಯ ಇಲ್ದಿರೋಂಥ ನಾಯಕ ಆಗಿರೋದ್ರಿಂದ ಮುಕ್ತ ಮನಸ್ಸಿನಿಂದ ಬಂದು ನಾವೆಲ್ಲ ಕೂಡ ನಮ್ಮನ್ನು ಮತ್ತು ನಮ್ಮ ನಾಯಕತ್ವವನ್ನು ನಂಬಿಕೊಂಡು ಬರುವಂಥ ಯುವಕರುಗಳನ್ನ ನಾವೊಬ್ಬರು ನಾಯಕನ್ನ ನಾವು ತೋರಿಸಿ ಅವ್ರ ಮುಖಾಂತರ ಒಂದು ನಾಯಕ ಶಕ್ತಿಗಳನ್ನ ಕಟ್ಟೋಕ್ಕೆ ನಮಗೆ ಶಕ್ತಿ ಬೇಕಾಗಿದೆ. ಆ ಶಕ್ತಿಗೋಸ್ಕರ ನಾವು ಇವತ್ತು ಮಂಜಣ್ಣವ್ರನ್ನ ನಂಬಿ ಈ ಪಕ್ಷಕ್ಕೆ ಸೇರ್ಪಡೆ. ಎಲೆಕ್ಷನಲ್ಲಿ ನಿಮ್ಮದು ಹೋರಾಟ ಏನು? ನಾವು ವಿದ್ಯಾರ್ಥಿ ಮಟ್ಟದಿಂದನೂ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾಯಿದ್ದೋ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಮ್ಮ ಶಕ್ತಿಯಾಗಿದ್ದರು. ತದನಂತರ ನಮಗೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ
ವಿದ್ಯಾರ್ಥಿ ದೆಸೆಯನ್ನು ಬಿಟ್ಟು ಮುಂದೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ನಾಯಕರು ಯಾರೂ ನಮಗೆ ಕಾಣಲಿಲ್ಲ. ನಮಗೆ ನಮ್ಮ ಸಂಘಟನೆಗಳಿಗೆ, ಯುವಕ ಸಂಘಟನೆಗಳಿಗೆ ಅವಶ್ಯಕವಾದಂಥ ಆ ಶಕ್ತಿ ತುಂಬುವಂಥ ನಾಯಕ ನಮಗೆಲ್ಲೂ ಸಿಕ್ಕಲಿಲ್ಲ. ನಾವು ಇಷ್ಟು ದಿನಗಳ ಕಾಲ ಕಾಯ್ದು ಮತ್ತು ತುಂಬ ನಮ್ಮ ಒಳಗಡೆ ಯುವಕರುಗಳಿಗೆ ಆಗ್ತದಂಥ ಅನ್ಯಾಯಗಳು, ನೋವುಗಳನ್ನ ತಡ್ಕೊಂಡು ಇಲ್ಲಿವರೆಗೂ ತಾಳ್ತಾ ಬಂದು. ಆದರೆ ನಮ್ಗೆ ಇವಾಗ ಸಿಕ್ಕಿರ್ತಕ್ಕಂಥ ಮಂಜಣ್ಣವರು ನಮಗೆಲ್ಲ ರೀತಿ ಶಕ್ತಿ ಚೈತನ್ಯನ ತುಂಬಿರೋದ್ರಿಂದ ನಾವಿವಾಗ ಪಕ್ಷ ಅನ್ನೋದಕ್ಕಿಂತ ಯುವಕ ಶಕ್ತಿ ಮುಖ್ಯ ಅಂತ ಹೇಳಿ ಯುವಕರುಗಳನ್ನ, ಇಚ್ಛಾಶಕ್ತಿಗಳನ್ನ, ಅವರ ಹಿತಾಸಕ್ತಿಗಳನ್ನ ನಾವು ಪರಿಗಣಿಸಬೇಕು. ಅವ್ರಿಗೆ ಏನಾದರೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರಿಗೆ ಏನಾದರೂ ಅವಕಾಶಗಳನ್ನ ಸರ್ಕಾರದ ಮಟ್ಟದಲ್ಲಿ ನಾವು ತಂದುಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಂಜಣ್ಣವ್ರನ್ನ ನಾವು ಇವತ್ತು ನಾಯಕರಾಗಿ ಸ್ವೀಕರಿಸಿದ್ದೀವಿ. ಹಾಗಾಗಿ ಅವ್ರ ಮುಕ್ತ ಮನಸ್ಸಿಂದ ಆಹ್ವಾನ ಇದ್ದರು, ಹಾಗಾಗಿ ನಾವು ಅವ್ರ ಹಿಂದೆ ಬಂದಿದ್ವಿ. ಅವ್ರ ನಾಯಕತ್ವವನ್ನು ಮೆಚ್ಚಿದ್ವಿ. ಇಲ್ಲಿ ನಿಮ್ಮ ಸಂಘಟನೆ ಹೆಂಗಿರ್ತದೆ? ಇವತ್ತಿನ ಸಂಘಟನೆ ಇನ್ನು ಹಿಂದೆ ಇದ್ದ ಸಂಘಟನೆಗೂ ಮುಂದೆ ಬರೋ ಸಂಘಟನೆಗೂ ತುಂಬ ವ್ಯತ್ಯಾಸ ಇರ್ತದೆ. ನಾವು ಯುವಕರನ್ನ ಇಡೀ ತಾಲೂಕಿನಾದ್ಯಂತ ಸಂಘಟಿಸುವಂಥ ಕೆಲಸ ನಾವು ಮಾಡ್ತೀವಿ. ಪ್ರತಿ ಬೂತ್ನಲ್ಲೂ ಕೂಡ ನಾವು ಕಾರ್ಯನ ನಿರ್ವಹಿಸ್ತೀವಿ. ಇನ್ನು ಮುಂದೆ ಪಕ್ಷಕ್ಕೆ ಅನ್ನೋದಕ್ಕಿಂತ ಯುವಕರುಗಳು ಹೆಚ್ಚಿನ ಆಸಕ್ತಿ ಒಂದು ಅವರೇ ಉತ್ಪ್ರೇರಿತರಾಗಿ ಬರಬೇಕು, ಮಂಜಣ್ಣವರ ನಾಯಕತ್ವನ ಮೆಚ್ಚಿ ಬರಬೇಕು ಅನ್ನೋದು ನಮ್ಮ ಹಿತಾಸಕ್ತಿ ಆಗಿರೋದ್ರಿಂದ, ಮತ್ತು ಅವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ನಾವು ಬದ್ಧತೆ ನಮಗಿರೋದ್ರಿಂದ ಇವತ್ತು ಮಂಜಣ್ಣವರ ನ್ಯಾಯಯುತವಾದಂಥ ಆಹ್ವಾನವನ್ನು ನಾವು ಮೆಚ್ಚಿ ಇವತ್ತು ಅವರ ನಾಯಕತ್ವನ ಮೆಚ್ಚಿ ಬಂದಿದ್ದೀವಿ. ಯುವಕರುಗಳಿಗೆಲ್ಲ ಅವಕಾಶ ಸಿಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಯುವಕರುಗಳನ್ನ ನಾನು ಆಹ್ವಾನ ಮಾಡ್ತಾಯಿದ್ದೀನಿ, ಸ್ವಾಗತ ಕೊಡ್ತಾಯಿದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಒಳ್ಳೆ ಒಗ್ಗಟ್ಟಿನಿಂದ ಮಾಗಡಿನ ಚಿತ್ರಣ ಬದಲಾಯಿಸಿ ಒಳ್ಳೆ ಅಭಿವೃದ್ಧಿಯತ್ತ ಚಿತ್ರಣನ ನಾವು ತೊಗೊಂಡೋಗೋಣ ಅನ್ನೋ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ದೀವಿ. ಹಾಗಾಗಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.